ನಮಸ್ತೆ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ನೀವೆಲ್ಲ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ಆ್ಯಂಡ್ ಇದೇ ಒಂದು ವಿಡಿಯೋ ಮೂಲಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ವಿಡಿಯೋ ಬಂದು ಇದು ಒಂದು ನವೆಂಬರ್ ಮಂತ್ ರೀಡಿಂಗ್ ಆಗಿರುತ್ತೆ. ನವೆಂಬರ್ ಮಂತಲ್ಲಿ ಏನಾಗ್ತಿದೆ, ನಿಮ್ಮ ಕರಿಯರ್ ಇರಬಹುದು, ನಿಮ್ಮ ಹೆಲ್ತ್ ವೆಲ್ತ್ ಇರಬಹುದು, ಏನಾಗ್ತಿದೆ ಈ ಒಂದು ನವೆಂಬರ್ ಮಂತಲ್ಲಿ ಅಂತ ಈ ಒಂದು ಪ್ರಿಡಿಕ್ಷನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ನವೆಂಬರ್ ಮಂತಿಗೆ ಮಾತ್ರ ಆಗಿರುತ್ತೆ. ಓಕೆ, ಆ್ಯಂಡ್ ನವೆಂಬರ್ ಮಂತ್ ಆದಮೇಲೆ ನೋಡೋರಿಗೆ ಇದಾಗಿತ್ತು ಆಗಿಲ್ಲ ಅನ್ನೋ ರಿಯಲೈಸ್ ಆಗುತ್ತೆ. ಓಕೆನಾ? ಸೊ ಫೈನ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ನವೆಂಬರ್ ಮಂತ್ ಹೇಗಿದೆ ಅಂತ ನೋಡೋಣ. ಓಕೆನಾ? Just one second. Krishnaya Vasudevaya Pranatha Krishna Shaya ಆ್ಯಕ್ಚುಲಿ ಮಾರ್ನಿಂಗ್ ಹಾಗೆ ರೀಡಿಂಗ್ ಕೂತಿದ್ದೀನಿ. ಇವತ್ತು ಕಾರ್ಡೆಲ್ಲ ಕ್ಲೆನ್ಸ್ ಮಾಡಿಲ್ಲ. ಓಕೆ, ಮಾರ್ನಿಂಗ್ ಟೈಮ್ ಮಾಡಿದ್ರೆ ನನ್ನ ವಾಯ್ಸ್ ಎಲ್ಲ ಡಲ್ ಆಗಿಬಿಟ್ಟಿರುತ್ತೆ. ಬಟ್ ಇವಾಗ ಮಾಡಿಲ್ಲ ಅಂತ ಹೇಳಿದ್ರೆ ನಂಗೆ ಈವ್ನಿಂಗ್ವರೆಗೂ ಟೈಮೇ ಸಿಗೋದಿಲ್ಲ. ಓಕೆ ಫೈನ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ನವೆಂಬರ್ ಮಂತ್ ಹೇಗಿದೆ ಅಂತ ನೋಡೋಣ. ಓಕೆ, ಆ್ಯಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನವೆಂಬರ್ ಮಂತಲ್ಲಿ ನೀವು ಯಾವಾಗ ನೋಡಿದ್ರೂ ಈ ಒಂದು ವಿಡಿಯೋ ನಿಮಗೆ ರೆಸನೇಟ್ ಆಗುತ್ತೆ. ಓಕೆನಾ? ಸೊ ಫಸ್ಟಿಗೆ ನಿಮ್ಮ ಈಗಿನ ಪರಿಸ್ಥಿತಿ ಹೇಗಿದೆ ಅಂತ ನೋಡೋಣ. ಓಕೆನಾ? ಸೊ ಈಗಿನ ಪರಿಸ್ಥಿತಿ ಅಂತ ಹೇಳಿದ್ರೆ ಇದು ನಿಮ್ಮ ಕರಿಯರಲ್ಲಿ ತಗೋಬಹುದು ಅಥವಾ ಹೆಲ್ತ್ ವೆಲ್ತಲ್ಲಿ ತಗೋಬಹುದು. 3 ಕಾರ್ಡನ್ನ ನಾನು ತೆಗಿತೀನಿ. 3 ಕಾರ್ಡಲ್ಲಿ ನಿಮ್ಮ ನವೆಂಬರ್ ಮಂತ್ ಹೇಗಿದೆ ಅಂತ ನೋಡೋಣ. ಓಕೆನಾ? ದ ಮೂನ್ ಕಾರ್ಡ್ ಬರ್ತಿದೆ. ಮೂಡ್ ಸ್ವಿಂಗ್ಸ್. ಏನು ಡೆಸಿಷನ್ ತೊಗೋಬೇಕು ಲೈಫಲ್ಲಿ ಅನ್ನೋ ಗೊತ್ತಾಗ್ತಿಲ್ಲ. ಓಕೆ, ಆ್ಯಂಡ್ ಫೈನಾನ್ಷಿಯಲಿ ಇಶ್ಯೂಸ್ ಇದೆ. ಫಿಸಿಕಲಿ ಯು ಆರ್ ಫೇಸಿಂಗ್ ಹೆಲ್ತ್ ಇಶ್ಯೂಸ್ ಆಲ್ಸೋ. ಓಕೆ, ತುಂಬ ಚಾಲೆಂಜಸ್ನ ಫೇಸ್ ಮಾಡೋದಿದೆ. ಬಟ್ ಏನೂ ಆ್ಯಕ್ಷನ್ ತೊಗೋತಿಲ್ಲ. ಆ್ಯಕ್ಷನ್ ತೊಗೋಬೇಕು ಅಥವಾ ಏನಾದರೂ ಮಾಡಬೇಕು ಅನ್ನೋದಿದೆ. ಓಕೆನಾ? ಸೊ ಇಟ್ ಕುಡ್ ಬಿ ನಿಮ್ಮ ಒಂದು ವರ್ಕ್ ರಿಲೇಟೆಡ್ ಇರಬಹುದು, ಅಥವಾ ನಿಮ್ಮ ಒಂದು ಮೈಂಡ್ ಸೆಟ್ ಇರಬಹುದು, ನಿಮ್ಮ ಆ್ಯಟಿಟ್ಯೂಡ್ ಇರಬಹುದು, ನಿಮ್ಗೆ ಆಗ್ತಿರುವಂಥ ಪ್ರಾಬ್ಲಮ್ಸ್ ಇರಬಹುದು. ಅದರಲ್ಲಿ ಯು ಹ್ಯಾವ್ ಟು ಡೂ ಸಮಥಿಂಗ್ ಅಂತ ಇದ್ರೂ ಯು ಕಾನ್ ಟೇಕ್ ಎನಿ ಆ್ಯಕ್ಷನ್. ಓಕೆ, ಸೊ ನಿಮ್ಗೇನು ಆ್ಯಕ್ಷನ್ ತೊಗೊಳಕ್ಕಾಗ್ತಿಲ್ಲ. ಬಟ್ ಸ್ಟಿಲ್ ಯು ಆರ್ ಇನ್ ಅ ಆ್ಯಕ್ಷನ್ ಮೋಡ್. ಓಕೆ, ನೋಡೋಣ ಹೇಗಾಗುತ್ತೆ, ತಗೊಳ್ಳೋಣ ಅನ್ನೋ ರೀತಿ ನೀವು ಇಲ್ಲಿ ನಿಂತಿರೋವಂಥದ್ದು. ಆ್ಯಂಡ್ ಇಲ್ಲಿ ನನಗೆ ಬರ್ತಿರೋವಂಥದ್ದು ವೃಷಭ ರಾಶಿ, ಕನ್ಯಾ ರಾಶಿ ಆ್ಯಂಡ್ ಮಕರ ರಾಶಿಯವರ ಎನರ್ಜಿ ಬರ್ತಿರುವಂಥದ್ದು. ಯು ಆರ್ ಫೇಸಿಂಗ್ ಹೆಲ್ತ್ ಇಶ್ಯೂಸ್ ವಿತ್ ಸಮ್ ಮನಿ ಇಶ್ಯೂಸ್ ಆಲ್ಸೋ. ಆ್ಯಂಡ್ ತುಂಬ ಡಿಪೆಂಡ್ ಆಗಿದ್ದೀರಾ ಒಬ್ಬರ ಮೇಲೆ, ಅಥವಾ
ಎಲ್ಲೋ ಒಂದು ಕಡೆ ಸ್ಟಕ್ ಆಗಿಬಿಟ್ಟಿದ್ದೀರಾ ಅಂತ ನಿಮಗಿಲ್ಲಿ ಫೀಲ್ ಆಗ್ತಿರಬಹುದು ಈ ಒಂದು ಕರೆಂಟ್ ಸಿಚುವೇಶನಲ್ಲಿ. ಆ್ಯಂಡ್ ಇಲ್ಲಿ ನನಗೆ ಬರ್ತಿರುವಂಥದ್ದು ಮೇಷರಾಶಿ, ಸಿಂಹರಾಶಿ ಮತ್ತು ಧನಸ್ಸು ರಾಶಿಯವರ ಎನರ್ಜಿ. ಓಕೆ, ಈ ರಾಶಿಯವರ ಪ್ರೆಸೆನ್ಸ್ ನನಗೆ ಇಲ್ಲಿ ಪ್ರೆಸೆಂಟ್ ಸಿಚುವೇಶನಲ್ಲಿ ಇರುವಂಥದ್ದು. ಆ್ಯಂಡ್ ಇಲ್ಲಿ ನೀವು ವರ್ಕಲ್ಲಿ ತುಂಬ ಹಾರ್ಡಾಗಿ ಟ್ರೈ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಫ್ಯಾಷನ್ ಕಡೆ ನೀವು ಗಮನ ಕೊಡ್ತಾ ಇದ್ದೀರಾ, ತುಂಬ ಉತ್ಸಾಹ ಇದೆ, ಲೈಕ್ ಐ ವಾಂಟ್ ಟು ಡೂ ಸಮಥಿಂಗ್ ಅಂತ. ಬಟ್ ನಿಮಗೆ ಇಲ್ಲಿ ಫೈನಾನ್ಷಿಯಲಿ ಇಶ್ಯೂಸ್ ಇರುವಂಥದ್ದು ಇರಬಹುದು, ಅಥವಾ ಫ್ಯಾಮಿಲಿ ಪ್ರಾಬ್ಲಮ್ ಇರುವಂಥದ್ದಿರಬಹುದು, ಅಥವಾ ಫಿಸಿಕಲಿ ನೀವು ನಾಟ್ ಸ್ಟೇಬಲ್, ಅಥವಾ ಫಿಸಿಕಲಿ ಐ ಆಮ್ ನಾಟ್ ಫಿಟ್ ಅನ್ನೋ ರೀತಿ ಯು ಆರ್ ಫೇಸಿಂಗ್ ರೈಟ್ ನಾವ್ ನಿಮ್ಮ ಒಂದು ಕರೆಂಟ್ ಸಿಚುವೇಶನ್. ಆ್ಯಂಡ್ ಇಲ್ಲಿ ನನಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಬರ್ತಿದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇಟ್ ಕುಡ್ ಬಿ ಯುವರ್ ಪೇರೆಂಟ್ಸ್, ಸಿಸ್ಟರ್, ಮದರ್, ಬ್ರದರ್, ವಾಟ್ ಎವರ್. ಓಕೆ, ಸೊ ಅವರನ್ನು ನೀವು ತಗೋಬಹುದು. ನಂಗೆ ಗೊತ್ತಿಲ್ಲ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಅಂತ, ಬಟ್ ಯು ಆರ್ ಫೇಸಿಂಗ್ ಸಮ್ ಥರ್ಡ್ ಪಾರ್ಟಿ ಸಿಚುವೇಶನ್ ಎನರ್ಜಿ. ಓಕೆ, ರೈಟ್ ನಾವು ಇದು ನವೆಂಬರ್ನ ಪ್ರಸ್ತುತ ಪರಿಸ್ಥಿತಿ, ಕರೆಂಟ್ ಎನರ್ಜಿ. ಓಕೆ, ಸೊ ಬನ್ನಿ ನೋಡೋಣ ಏನಿದೆ ನಿಮ್ಮ ಒಂದು ನವೆಂಬರ್ ಮಂತ್, ಅಥವಾ ಹೇಗಿದೆ ನಿಮ್ಮ ನವೆಂಬರ್ ಮಂತ್. ಸೊ ಫಸ್ಟಿಗೆ ರಿಲೇಷನ್ಶಿಪ್ ಬಗ್ಗೆ ತೆಗೆಯೋಣವಾ, ಹೇಗಿದೆ ನಿಮ್ಮ ಒಂದು ನವೆಂಬರ್ ಮಂತ್ಗೆ ಅನ್ನೋದಕ್ಕೆ ಐ ಟೇಕ್ 2 ಕಾರ್ಡ್ಸ್ ಓನ್ಲಿ. ಓಕೆ, ಸೊ 2 ಕಾರ್ಡ್ ತೆಗಿತಿದ್ದೀನಿ. ನವೆಂಬರ್ ಮಂತಲ್ಲಿ ನಿಮ್ಮ ಲೈಫ್ ಹೇಗಿದೆ. ಓಕೆ, 10 ಆಫ್ ಸಾರ್ಟ್ಸ್, ಫೈನ್. ದ ಸ್ಟಾರ್, ಬ್ಯೂಟಿಫುಲ್. ಓಕೆ, ಸೊ ಇಲ್ಲಿ ನನಗೆ 10 ಆಫ್ ಸಾರ್ಟ್ಸ್ ಬರ್ತಿದೆ, ಆ್ಯಂಡ್ ದ ಸ್ಟಾರ್ ಕಾರ್ಡ್ ಬರ್ತಿದೆ, ಮೂನ್, ಸ್ಟಾರ್. ವಾವ್, ಬ್ಯೂಟಿಫುಲ್. ಸಾರ್ಟ್ಸ್ ಕಾರ್ಡ್ ಬರ್ತಿದೆ. ಓಕೆ, ಸೊ ಆಲ್ರೆಡಿ ಲೈಫಲ್ಲಿ ಎಲ್ಲವೂ ಎಂಡ್ ಆಗಿದೆ ಅಂತ ನೀವೇನು ಥಿಂಕ್ ಮಾಡ್ತಾ ಇದ್ದೀರಾ. ಅಫ್ಕೋರ್ಸ್ ಸಮ್ ಇಶ್ಯೂಸ್ ಇರಬಹುದು, ಅಥವಾ ನೀವಿದನ್ನು ಪ್ರಾಬ್ಲಮ್ ಸಾಲ್ವೇ ಮಾಡೋಕ್ಕಾಗೋದಿಲ್ಲ ಅನ್ನುವಂಥದ್ದೆಲ್ಲವೂ ಎಂಡ್ ಆಗಿದೆ. ಓಕೆನಾ, ರೈಟ್ ನಾವು ಈ ಒಂದು ಪರಿಸ್ಥಿತಿ ಏನಿದೆ, ಈ 10 ವೀಕಲ್ಲಿ ಅಥವಾ 10 ಡೇಸಲ್ಲಿ ನೀವು ಇದನ್ನು ಚೇಂಜ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಇದೆ. ಚೇಂಜ್ ಮಾಡ್ಕೋಬಹುದು ಸಹ. ನ್ಯೂ ಬಿಗಿನಿಂಗ್ಸ್ನ ನೀವು ಸ್ಟಾರ್ಟ್ ಮಾಡಬಹುದು, ನಿಮ್ಮ ಕರಿಯರ್ ಕಡೆ ನೀವು ಫೋಕಸ್ ಮಾಡಬಹುದು. ಆ್ಯಂಡ್ ಆಲ್ಸೋ ನನಗಿಲ್ಲಿ ಎಲ್ಲವೂ ಕಂಪ್ಲೀಟಾಗಿ ಮುಗ್ದೋಗಿದೆ. ಓಕೆ, ಹೀಗೆ ಥಿಂಕ್ ಮಾಡ್ತಿರುವಂಥದ್ದು, ದಟ್ ಈಸ್ ಯುವರ್ ಥಾಟ್ ಓನ್ಲಿ. ಓಕೆ, ಅದು ನಿಮ್ಮ ಥಾಟ್ ಅಷ್ಟೇ. ನೀವೇ ಯಾಕೆ ನಿಮಗೆ ನೆಗೆಟಿವ್ನ ತುಂಬಿಸ್ಕೊತಿದ್ದೀರಾ. ಓಕೆ, ಸೊ ಇದು ನನಗೆ ಇಲ್ಲಿ ಬರ್ತಿರುವಂಥದ್ದು. ಆ್ಯಂಡ್ ನಿಮ್ಮ ಒಂದು ಚಾಲೆಂಜಸ್ ಏನಿದೆ, ಅಥವಾ ನಿಮ್ಮ ಒಂದು ಪ್ರಾಬ್ಲಮ್ ಏನಿದೆ, ಇದೆಲ್ಲ ಲೈಫಲ್ಲಿ ಒಂದು ಜರ್ನಿ ಅಷ್ಟೆ. ಓಕೆ, ಸೊ ಅದನ್ನು ನೀವೀಗೆ ತಗೋಬಹುದು. ಈ ಒಂದು ನವೆಂಬರ್ ಮಂತಲ್ಲಿ ಇದು ಕಂಪ್ಲೀಟ್ ಆಗಿಲ್ಲ ಅಂದರೂ ಡೆಫಿನೆಟ್ಲಿ ಆಫ್ಟರ್ 10 ವೀಕ್ ನಿಮ್ಮನ್ನು ನೀವು ಚೇಂಜಸ್ ಮಾಡ್ಕೋಬಹುದು, ನಿಮ್ಮಲ್ಲಿ ನೀವು ಬದಲಾವಣೆ ನೋಡಬಹುದು. ಆ್ಯಂಡ್ ಸ್ಟಿಲ್ ಯು ಆರ್ ಥಿಂಕಿಂಗ್ ಐ ಕಾಂಟ್ ಡೂ ಎನಿಥಿಂಗ್ ಫಾರ್ ದೆಮ್ ದಟ್ ಅಂತ ನೀವೇನಾದರೂ ಥಿಂಕ್ ಮಾಡ್ತಾ ಇದ್ದರೆ, ಸೊ ಡೆಫಿನೆಟ್ಲಿ ಇಟ್ ವಿಲ್ ವರ್ಕ್ ಲೈಕ್ ಅ ಮ್ಯಾಜಿಕ್, ಬಿಕಾಸ್ ಐ ಆಮ್ ಗೆಟಿಂಗ್ ಸ್ಟಾರ್ ಕಾರ್ಡ್ ಹಿಯರ್. ಸೊ ನೀವೀಗ ಎಷ್ಟೇ ಟ್ರಾನ್ಸ್ಪರೆಂಟ್ ಇದ್ದರೂ, ಏನೇ ಸ್ಟಕ್ ಆಗಿದ್ರು, ಡೆಫಿನೆಟ್ಲಿ ಚೇಂಜಸ್ ಇದೆ, ಸಕ್ಸಸ್ ಇದೆ, ಹ್ಯಾಪಿನೆಸ್ ಇದೆ. ಆ್ಯಂಡ್ ಬಿ ಪಾಸಿಟಿವ್. ಓಕೆ, ನೋ ಮ್ಯಾಟರ್ ವಾಟ್, ಬಿ ಪಾಸಿಟಿವ್ ಅಷ್ಟೇ ನಂಗೆ ಬರ್ತಿರುವಂಥದ್ದು. ಆ್ಯಂಡ್ ಇಲ್ಲಿ ನನಗೆ ಲಿಬ್ರಾ ಮತ್ತು ಅಕ್ವೇರಿಯಸ್, ಮಿಥುನ ರಾಶಿಯವರ ಪ್ರೆಸೆನ್ಸ್ ಇದೆ. ಓಕೆ, ಲಿಬ್ರಾ ಮೀನ್ಸ್ ತುಲಾ ರಾಶಿ ಆ್ಯಂಡ್ ಕುಂಭ ರಾಶಿ. ಓಕೆ, ಆ್ಯಂಡ್ 9 ಆಫ್ ಸಾರ್ಟ್ಸ್. ಅಗೇನ್ ಯು ಆರ್ ಥಿಂಕಿಂಗ್, ಎಲ್ಲೋ ಒಂದು ಕಡೆ ಸ್ಟಕ್ ಆಗಿಬಿಟ್ಟಿದ್ದೀರಾ, ಏನು ಡೆಸಿಷನ್ ತೊಗೋಬೇಕು, ಅಥವಾ ವಾಟ್ ಐ ವಾಂಟ್ ಅಂತಲೂ ಯು ಆರ್ ಥಿಂಕಿಂಗ್ ರೈಟ್ ನಾವ್. ಓಕೆ, ಬಟ್ ಆದರೂ ನಿಮಗೆ ಬಂದಿರುವಂಥ ಸ್ಟಾರ್ ಕಾರ್ಡಿಂದ ಎವ್ರಿಥಿಂಗ್ ವಿಲ್ ಬಿ ಚೇಂಜ್ ಸೋ ಸೂನ್. ಓಕೆ, ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ತುಂಬ ನಿಮಗೆ ನೀವು ಸ್ಯಾಡ್ ಫೀಲ್ ಮಾಡ್ಕೋತಿದ್ದೀರಾ ಅಂತ ಹೇಳಿದ್ರೆ, ಸೊ ಬಿ ಯೋರ್ ಸೆಲ್ಫ್, ಟೈಮ್ ಕೊಡಿ, ನಿಮ್ಗೆ ನೀವು ಟೈಮ್ ಕೊಡಿ. ನಿಮಗೆ ನೀವು ಎಷ್ಟು ಟೈಮ್ ಕೊಡ್ತೀರಾ ಅಷ್ಟು ಬದಲಾವಣೆಯನ್ನು ನೀವು ತಗೋಬಹುದು. ಓಕೆ, ಈ ನವೆಂಬರ್ ಮಂತಲ್ಲಿ ನಿಮಗೋಸ್ಕರ ನೀವು ಟೈಮ್ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಓಕೆನಾ,
ಆ್ಯಂಡ್ ನೆಕ್ಸ್ಟ್ ಒನ್, ನಿಮ್ಮ ಕರಿಯರ್ ಹೇಗಾಗ್ತಿದೆ ನವೆಂಬರ್ ಮಂತಲ್ಲಿ, ನಿಮ್ಮ ಕರಿಯರ್ ಹೇಗಿದೆ ಅಂತ ನೋಡೋಣ. ಓಕೆನಾ? ನೈನ್ ಆಫ್ ವ್ಯಾಂಡ್ಸ್, ಓಕೆ. ಲೈಫಲ್ಲಿ ಯು ಆಲ್ರೆಡಿ ಅಚೀವ್ ಎವ್ರಿಥಿಂಗ್. ಓಕೆ, ಬಟ್ ಸ್ಟಿಲ್ ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆಂಟ್ ಇಲ್ಲದೆ ಇರುವಂಥದ್ದು, ಆ್ಯಂಡ್ ನೀವು ತಗೋತಿರೋ ನಿರ್ಧಾರ ಸರಿನಾ ತಪ್ಪ ಅಂತ ನಿರ್ಧಾರ ಮಾಡುವಂಥದ್ದು, ಆ್ಯಂಡ್ ನೀವೇನಾದರೂ ಔಟ್ ಆಫ್ ಸೈಡ್ ಅಥವಾ ಬೇರೆ ಕಡೆ ಟ್ರಾವೆಲ್ ಮಾಡಬೇಕು, ಜಾಬ್ ಪರ್ಪಸ್ ಅಥವಾ ನಿಮ್ಮ ಕರಿಯರ್ ಪರ್ಪಸ್, ನೀವೇನೋ ಬೇರೆ ಕಡೆ ಜರ್ನಿ ಮಾಡಬೇಕು ಅಂತ ನೀವು ಥಿಂಕ್ ಮಾಡ್ತಾಯಿದ್ರೆ, ಡೆಫಿನೆಟ್ಲಿ ಯು ಕ್ಯಾನ್ ಚೂಸ್ ದಟ್ ಆಪರ್ಚುನಿಟಿ. ಓಕೆ, ಆ್ಯಂಡ್ ಇಲ್ಲಿ ನನಗೆ ಬರ್ತಿರುವಂಥದ್ದು ನೈಟ್ ಆಫ್ ಕಪ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಎವ್ರಿಥಿಂಗ್ ವಿಲ್ ಬಿ ಹ್ಯಾಪನ್ ಫಾರ್ ಅ ರೀಸನ್, ರೈಟ್? ಸೊ ನೀವೇನು ಡೆಸಿಷನ್ ತೊಗೋತಿದ್ದೀರಾ ಅದರಲ್ಲಿ ನಿಮಗೆ ಕನ್ಫರ್ಮ್ ಇದೆ, ಪರ್ಫೆಕ್ಟ್ ಇದ್ದೀರಾ ನೀವು ಅಂತ ಹೇಳಿದ್ರೆ, ಯು ಕ್ಯಾನ್ ಟೇಕ್ ಎನಿ ಆ್ಯಕ್ಷನ್ ಫಾರ್ ದ್ಯಾಟ್. ಓಕೆ, ಸೊ ಬಿಕಾಸ್ ಇದು ಕರಿಯರ್ ಪರ್ಪಸ್ ಇರೋದ್ರಿಂದ ನಿಮಗೆ ಇಲ್ಲಿ ಚಾಲೆಂಜಸ್ನ ನೀವು ಫೇಸ್ ಮಾಡ್ತೀನಿ ಅಂತ ನೀವು ಥಿಂಕ್ ಮಾಡ್ತಾ ಇದ್ದರೆ, ಡೆಫಿನೆಟ್ಲಿ ನಿಮಗೆ ಅದು ವರ್ಕ್ ಆಗ್ತಿದೆ, ಐ ಕ್ಯಾನ್ ಡೂ ಇಟ್ ಅಂತ ನೀವಿಲ್ಲಿ ಫೀಲ್ ಮಾಡ್ತಿದ್ರೆ, ಡೆಫಿನೆಟ್ಲಿ ಯು ಕ್ಯಾನ್ ಚೂಸ್ ಯೋರ್ ಪಾತ್. ಆ್ಯಂಡ್ ಅಫ್ಕೋರ್ಸ್ ಸ್ಟ್ರಗಲ್ ಇರಲ್ವಾ, ನಾನಿಲ್ಲಿ ಸ್ಟ್ರಗಲ್ ಮಾಡಲ್ವಾ, ನನಗಿದು ಕಷ್ಟ ಆಗಲ್ವಾ ಅಂದರೆ, ಕಷ್ಟ ಯಾವುದ್ರಲ್ಲಿಲ್ಲ, ಎವ್ರಿಥಿಂಗ್. ಓಕೆ, ಎಲ್ಲದರಲ್ಲೂ ಕಷ್ಟ ಇದೆ. ಸೊ ಯು ಹ್ಯಾವ್ ಟು ಅಕ್ಸೆಪ್ಟ್ ದಟ್, ರೈಟ್? ಸೊ ಪ್ರಾಬ್ಲಮ್ ಇದೆ, ಸ್ಟ್ರಕ್ ಆಗಿದ್ದೀರಾ, ಬಟ್ ಎಲ್ಲೋ ಟ್ರಾವೆಲ್ ಮಾಡಬೇಕಂತ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ಯು ಕ್ಯಾನ್ ಡೂ ದಿಸ್. ಓಕೆ, ಸೊ ಇನ್ನೊಂದು ಕಾರ್ಡ್ ತೆಗೆಯೋಣ ಹೇಗಿದೆ ಅಂತ. ಕ್ವೀನ್ ಆಫ್ ಕಪ್ಸ್, ಬ್ಯೂಟಿಫುಲ್. ಓಕೆ, ಸೊ ಇದು ಒಂದು ನಿಮ್ಮ ಡ್ರೀಮ್ ಇರಬಹುದು ಅಥವಾ ನಿಮ್ಮ ಒಂದು ಹ್ಯಾಪಿನೆಸ್ ಇರಬಹುದು, ನೀವು ಹೋಲ್ಡ್ ಮಾಡಿಟ್ಟಿರುವಂಥದ್ದು ಮೇ ಬಿ ಇಲ್ಲಿ ನಿಮಗೆ ತುಂಬ ಖುಷಿ ಕೊಡುವಂಥದ್ದು ಇರಬಹುದು, ಆದರೂ ಇದನ್ನು ನೀವು ಹೋಲ್ಡ್ ಮಾಡಿರ್ತಿದ್ದೀರಾ, ಎಮೋಷ್ನಲಿ ಇದಕ್ಕೆ ತುಂಬ ಅಟ್ಯಾಚ್ ಆಗಿದ್ದೀರಾ. ಈ ಒಂದು ಜಾಬ್ ಪರ್ಪಸ್ ಇರಬಹುದು, ನಿಮ್ಮ ಕರಿಯರ್ ರಿಲೇಟೆಡ್ ಇರಬಹುದು, ಬಟ್ ಇದಕ್ಕೆ ತುಂಬ ಅಟ್ಯಾಚ್ ಆಗಿದ್ದೀರಾ, ಇದರಿಂದ ಹೊರಗೆ ಬರೋಕ್ಕಾಗ್ತಿಲ್ಲ, ನನಗಿದು ಬೇಕು ಅಂತ ಥಿಂಕ್ ಮಾಡ್ತಾ ಇದ್ರೆ, ಇದರಲ್ಲಿ ನಾನು ಸಕ್ಸಸ್ ಆಗ್ತೀನ ಅಂತ ಥಿಂಕ್ ಮಾಡ್ತಾ ಇದ್ರೆ, ಡೆಫಿನೆಟ್ಲಿ ಎಸ್. ಓಕೆ, ಸೊ ಯು ಕ್ಯಾನ್ ಚೂಸ್ ದಟ್ ಪಾತ್ ಅಂತಲೂ ನಾನಿಲ್ಲಿ ನಿಮಗೆ ಹೇಳ್ತೀನಿ. ಸೊ ಹೆಲ್ತ್ ರಿಲೇಟೆಡ್ ತೆಗೆಯೋಣ, ಹೇಗಿದೆ ಈ ಒಂದು ನವೆಂಬರ್ ಮಂತಲ್ಲಿ ನಿಮ್ಮ ಹೆಲ್ತ್ ಅಂತ. ನಾಟ್ ಬ್ಯಾಡ್, ಚೆನ್ನಾಗಿದೆ ನಿಮ್ಮ ಹೆಲ್ತ್ ಈ ಒಂದು ನವೆಂಬರ್ ಮಂತಲ್ಲಿ. ಚೇಂಜಸ್ ಬರ್ತಿದೆ. ಓಕೆ, ನೀವು ನಿಮ್ಮನ್ನು ಹೇಗೆ ಕೇರ್ ಮಾಡ್ತಾ ಇದ್ದೀರಾ, ನೀವು ನಿಮ್ಗೆ ಎಷ್ಟು ಟೈಮ್ ಕೊಡ್ತಾ ಇದ್ದೀರಾ, ಇದರಲ್ಲಿ ನೀವು ಬದಲಾವಣೆ ನೋಡ್ತಾ ಇದ್ದೀರಾ. ಓಕೆ, ಆ್ಯಂಡ್ ಇಲ್ಲಿ ನನಗೆ ಬರ್ತಿರುವಂಥದ್ದು ತುಂಬ ಹೆಲ್ದಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡಬೇಕು ಅಂತ ನೀವು ಇಲ್ಲಿ ಥಿಂಕ್ ಮಾಡ್ತಾ ಇದ್ದೀರಾ ನವೆಂಬರಲ್ಲಿ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ನೀವು ಅದನ್ನು ಚೂಸ್ ಮಾಡಬಹುದು. ಓಕೆ, ಆ್ಯಂಡ್ ಇಲ್ಲಿ ನನಗೆ ಬರ್ತಿರುವಂಥದ್ದು ಕೆಲವರಿಗೆ ಆಲ್ರೆಡಿ ಹೆಲ್ತ್ ಇಶ್ಯೂಸ್ ಇದೆ, ಬಟ್ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ, ಸೊ ಚೇಂಜ್ ಯುವರ್ ಲೈಫ್ ಸ್ಟೈಲ್, ರೈಟ್? ಸೊ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಇನ್ನೂ ಟೈಮ್ ಇದೆ, ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ಹೆಲ್ತ್ ವೈಸ್ ನೋಡೋಕೆ ಹೋದರೆ ಡೆಫಿನೆಟ್ಲಿ ಇಟ್ ವಾಸ್ ಗುಡ್. ಓಕೆ, ಮೆಂಟಲಿ ಸ್ಟ್ರಾಂಗ್ ಆಗ್ತಿದ್ದೀರಾ. ಆ್ಯಂಡ್ ನಿಮ್ಮ ಸರೌಂಡಿಂಗ್ ಪೀಪಲ್ ಏನಿದ್ದಾರೆ ಅವ್ರ ಜೊತೆ ಎಲ್ಲ ಖುಷಿಯಾಗಿರೋಕ್ಕೆ ಟ್ರೈ ಮಾಡಿ ಈ ಒಂದು ನವೆಂಬರ್ ಮಂತಲ್ಲಿ. ಓಕೆ, ಸೊ ಅದು ನಿಮ್ಮ ಒಂದು ಕಷ್ಟ ಏನಿದೆ ಅಥವಾ ನಿಮ್ಮ ಒಂದು ಹೆಲ್ತ್ ಇಶ್ಯೂಸ್ ಏನಿದೆ ಅದರಿಂದ ಹೊರಗೆ ತರೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಆ್ಯಂಡ್ ಲಾಸ್ಟ್ ದ ಹ್ಯಾಂಗ್ಮ್ಯಾನ್. ಕಾನ್ಫಿಡೆಂಟ್ ಇದ್ದೀರಾ, ನೀವೇನು ಮಾಡಿದ್ರು
ಅದರಲ್ಲಿ ಸಕ್ಸಸ್ ಇದೆ, ಐ ಕ್ಯಾನ್ ಡೂ ಎನಿಥಿಂಗ್, ಐ ಹ್ಯಾವ್ ಆಲ್ ಟೂಲ್ಸ್ ಅಂತ ನೀವೇನೇ ಥಿಂಕ್ ಮಾಡ್ತಾಯಿದ್ರು. ಸೊ ನೀವು ಆ್ಯಕ್ಷನ್ ತೊಗೊಂಡಿಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ನಾಟ್ ವರ್ಕ್, ವಾಟ್ ಎವರ್ ಇಟ್ ಈಸ್. ಓಕೆ, ಇದು ನಿಮ್ಮ ಕರಿಯರ್ ರಿಲೇಟೆಡ್ ಇರಬಹುದು, ಲವ್ ಲೈಫ್ ರಿಲೇಟೆಡ್ ಇರಬಹುದು, ನಿಮ್ಮ ಹೆಲ್ತ್ ರಿಲೇಟೆಡ್ ಇರಬಹುದು, ಅಥವಾ ನಿಮ್ಮ ಒಂದು ಈಗಿನ ಪರಿಸ್ಥಿತಿ ಇರಬಹುದು. ವಾಟ್ ಎವರ್, ನೀವು ಇಲ್ಲಿ ತುಂಬ ಕಾನ್ಫಿಡೆಂಟ್ ಆಗಿದ್ದೀರಾ, ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಜಸ್ಟ್ ಅದು ಮಾತ್ರ ವರ್ಕ್ ಆಗೋದಿಲ್ಲ. ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್. ಓಕೆ, ಆ್ಯಕ್ಷನ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ನೀವು ಏನು ಯೋಚನೆ ಮಾಡ್ತೀರಾ, ನಿಮ್ಗೇನು ಬೇಕಾಗಿದೆ, ನೀವೇನು ಥಿಂಕ್ ಮಾಡ್ತಾ ಇದ್ದೀರಾ, ಅದರಲ್ಲಿ ಆ್ಯಕ್ಷನ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ. ಸೊ ಆ್ಯಕ್ಷನ್ ತೊಗೊಂಡ್ರೆ ಇಟ್ ವಿಲ್ ವರ್ಕ್ ಲೈಕ್ ಅ ಮ್ಯಾಜಿಕ್ ಅಂತ ಹೇಳ್ಬಹುದು. ಸೊ ಈ ಒಂದು ವಿಡಿಯೋಯಿಂದ ನಿಮಗೆ ಇನ್ಸೈಡ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ರೆಸೊನೇಟ್ ಆಗಿಲ್ಲ ಅಂದರೆ ಅದು ಬೇರೆ ಸೋಲ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ನ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಪೇಯ್ಡ್ ಪರ್ಸ್ನಲ್ ರೀಡಿಂಗ್ನ ತೊಗೋಬಹುದು. ಆ್ಯಂಡ್ ಈ ನವೆಂಬರ್ ಮಂತ್ 9th ತನಕ ಐ ಕಾಂಟ್ ಗಿವ್ ಯು ಎನಿ ಪರ್ಸ್ನಲ್ ಪ್ರಿಡಿಕ್ಷನ್. ಸೊ ಡೆಫಿನೆಟ್ಲಿ 6:30 to 8:30 ತನಕ ನಿಮಗೆ ನಾನು ಪರ್ಸ್ನಲ್ ರೀಡಿಂಗ್ನ ತೊಗೋತಿದ್ದೀನಿ. ಓಕೆ, 1 month ನಾನು ನಿಮ್ಮ ಹತ್ರ ಬ್ರೇಕ್ ತೊಗೊಂಡಿದ್ದೀನಿ ಬಿಕಾಸ್ ಐ ಆಮ್ ನಾಟ್ ಡೂ ಎನಿ ಪರ್ಸ್ನಲ್ ರೀಡಿಂಗ್ ಅಂತ. ಸೊ ಆಫ್ಟರ್ November 9th ನಾನು ನಿಮಗೆ ಟ್ಯಾರೋ ರೀಡಿಂಗ್, ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ತೊಗೋತೀನಿ. ಸೊ ಅದಕ್ಕೂ ಮುಂಚೆ ಗೊತ್ತಿಲ್ಲದೆ ಯಾರಾದರೂ ಕಾಲ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ಸೊ ವಿತೌಟ್ ಮೈ ಪರ್ಮಿಷನ್ don't do any payment. Okay, so first you have to talk with me if it is very serious, or if you want urgent reading anta idre I will try my best to give you some tarot readings. Okay, otherwise November 9th tanka I can't give you any prediction. So but thank you so much. ಯಾರಿಗೆಲ್ಲ ರೆಸೊನೇಟ್ ಆಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. Thank you and take care.